ಹೇಳು ಸುಮ್ಮನೆ ಬಟ್ಟೆ ಇವೆ ಅಂತ ಹೇಳು. ಎಲ್ಲಾ ಯೂಟ್ಯೂಬರ್ಸ್ಗೂ ಒಂದು ಆಸೆ ಇರುತ್ತೆ, ಚೇರಷ್ಟು ಐಟಿ ಇಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ನಾವು ಪಕ್ಕ RCB ಫ್ಯಾನ್. ಯೂಟ್ಯೂಬ್ ಇಂದ ಬಂದಂತ ಫಸ್ಟ್ ಪೇಮೆಂಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದು ಇದೇನೆ. ಇದು ನಾನು ಇವರಿಗೆ ಬರೆದಂತ ಮೊದಲ ಪ್ರೇಮ ಪತ್ರ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಪ್ರೀವಿಯಸ್ ವಿಡಿಯೋಗಳಲ್ಲಿ ನಮ್ಮ ಮನೆ ಹೋಮ್ ಟೂರ್ನ ನೀವು ನೋಡಿದ್ರಿ. ಆ ಹೋಮ್ ಟೂರಲ್ಲಿ ಈ ಒಂದು ರೂಮ್ನ ನಾನು ತೋರಿಸಿರ್ಲಿಲ್ಲ. ಸೊ ಏನಕ್ಕೆ ಅಂದರೆ ಇದು ಸಪ್ರೇಟ್ ನಾವು ಸ್ಟುಡಿಯೋ ಥರ ಮಾಡ್ಕೊಂಡಿದ್ದೀವಿ ಪುಟ್ಟಾಗಿ. ಇದನ್ನ ಇವಾಗ ಏನಕ್ಕೆ ತೋರಿಸ್ತಿರೋದಂದರೆ ಒಂದಷ್ಟು ಜನ ಇವಾಗ ಯೂಟ್ಯೂಬ್ ಶುರು ಮಾಡಬೇಕು ಅನ್ನೋರಿಗೆ ಅಥವಾ ಆಲ್ರೆಡಿ ಮಾಡಿರುವಂಥ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ರೂಮ್ನ ಅಲ್ಲಿ ಏನಿದೆ ಸ್ಟುಡಿಯೋ ರೂಮ್ ಯಾವ ಥರ ಮಾಡ್ಕೊಂಡಿದ್ದೀವಿ ತೋರಿಸ್ತೀನಿ, ಬನ್ನಿ. ಓಕೆ, ಈಗ ನೋಡ್ತಿದ್ದೀರಲ್ಲ, ಸೊ ಇದೇ ನಮ್ಮ ಸ್ಟುಡಿಯೋ ರೂಮು. ಐ ಥಿಂಕ್ ನೀವೆಲ್ಲ ನಮ್ಮ ತರ್ಲೆ ಟಾಕೀಸ್ ವಿಡಿಯೋಸಲ್ಲಿ ತುಂಬ ನೋಡಿರ್ತೀರ ಅಂದ್ಕೊಳ್ತೀನಿ. ಬಟ್ ಸ್ವಲ್ಪ ಫುಲ್ಲು ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ಒಳಗಡೆ. ಓಕೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು, ಬಟ್ ನಾವು ಸ್ಟುಡಿಯೋ ರೂಮ್ ಮಾಡ್ಕೊಂಡಿದ್ದೋ, ಅದಕ್ಕೆ ಇಲ್ಲೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಡೆ ಬಂದರೆ ಇದೇ ಮೇಯ್ನು, ನಮ್ಮ ಒಂದು ಚೇರಷ್ಟು ಐಟಿ ಇಲ್ಲ. ಓಕೆ, ಇದೇ ಮೇಯ್ನು PC. ಎಷ್ಟು ವರ್ಷ ಆಯಿತು? 1 ಇಯರ್ ಆಯ್ತಾ? ಇಲ್ಲ, 1 ಇಯರ್ ಆಗಿಲ್ಲ ಅನ್ಸುತ್ತೆ. ನಾವು ಡಿಸೆಂಬರ್ ಅಲ್ಲಿ ತಾನೇ ತಗೊಂಡಿದ್ದು. ಮೇ ಬಿ ಅದನ್ನ ಹೇಳ್ತೀವಿ. ಡಿಸೆಂಬರ್ ಅಲ್ಲಿ ಅಂದ್ರೆ 1 ವರ್ಷ ಆಗಿಲ್ಲ, ಮೇ ಬಿ ಒಂದು 6 ಮಂತ್ಸ್ ಆಗಿರ್ಬೋದು, 8 ಮಂತ್ಸ್ ಆಗಿರ್ಬೋದು. ಸೊ ಇದು ನಾವು ಇಷ್ಟಪಟ್ಟು ಕಷ್ಟಪಟ್ಟು ಬಿಲ್ಡ್ ಮಾಡಿಸಿರುವಂಥ PC. ಐ ಥಿಂಕ್ ಎಲ್ಲ ಯೂಟ್ಯೂಬರ್ಸ್ಗೂ ಒಂದು ಆಸೆ ಇರುತ್ತೆ, ಅವ್ರಿಗೆ ಇಷ್ಟಪಟ್ಟಂಗೆ ಅವ್ರಿಗೆ ಬೇಕಾಗಿದ್ದ ರೀತಿಲಿ ಒಂದು PCನ ಬಿಲ್ಡ್ ಮಾಡಿಸ್ಕೋಬೇಕು ಅಂತ. ಅದರಲ್ಲೂ ಮಿಡಲ್ ಕ್ಲಾಸ್ ಅಂದ ತಕ್ಷಣ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗು ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ನಾವು ಹಂಗೇನೆ ಇದನ್ನು ಒಂದು 8 ಮಂತ್ಸ್ ಆಯಿತು ಅಂತ ಹೇಳಿದ್ರು ಅವ್ರು ಆಲ್ರೆಡಿ. ಸೊ ಎಷ್ಟು ಬೇಕು ಅಷ್ಟು ಮಾತ್ರ ಬಿಲ್ಡ್ ಮಾಡಿಸ್ಕೊಂಡಿದ್ದೀವಿ, ಯಾಕೆಂದರೆ ಇದು ಗೇಮಿಂಗ್ ಎಲ್ಲ ಆಡುವಷ್ಟು ಐ ಥಿಂಕ್ ಅಷ್ಟೊಂದು ವರ್ಕ್ ಆಗಲ್ಲ ಅನಿಸುತ್ತೆ. ಇದನ್ನು ನಿಮಗೆ ಸ್ಪೆಸಿಫಿಕ್ ಆಗಿ ಎಷ್ಟಾಯಿತು ಅಮೌಂಟು, ಎಲ್ಲಿ ಮಾಡಿಸ್ತೋ, ಮತ್ತು ಏನೇನು ಬಿಲ್ಡ್ ಮಾಡಿಸಿದ್ದೀವಿ ಇದರಲ್ಲಿ ಅಂದ್ಬಿಟ್ಟು ಕಂಪ್ಲೀಟ್ ಸಪ್ರೇಟ್ ವಿಡಿಯೋನ ಮಿಸ್ಟರ್ ಪರಮ್ ಅವ್ರು ಮಾಡ್ತಾರೆ. ಅವರ ಒಂದು ಅಂದರೆ ಈ ಚಾನಲಲ್ಲೇ ನೋಡಿ, ಆಯಿತಾ ಅಲ್ವಾ? ಮಾಡ್ತೀರಾ? ಖಂಡಿತ ಮಾಡ್ಕೊಡೋಣ ಸಪ್ರೇಟ್ ವಿಡಿಯೋ. ನಿಮಗೆ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ, ಸೊ ಯೂಸ್ಫುಲ್ ಆಗುತ್ತೆ. PC ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಇನ್ನು ಈ ಟೇಬಲು ಅಷ್ಟೇ PCಗೋಸ್ಕರ ಇಲ್ಲೇ ಒಂದು ನಿಯರ್ ಶಾಪಲ್ಲಿ ತೊಗೊಂಡಿದ್ದು. ಶಾಪ್ ನೇಮ್ ಎಲ್ಲ ನೆನಪಿಲ್ಲ ನನಗೆ. ಸೊ ಈ ಒಂದು ಟೇಬಲ್, ವೈಟ್ ಟೇಬಲ್ಲು ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಟೇಬಲ್ನೇ ಸೆಲೆಕ್ಟ್ ಮಾಡಿದೆ. ಬ್ಲ್ಯಾಕ್ ಇತ್ತು, ಬ್ಲ್ಯಾಕು PCನೂ ಬ್ಲ್ಯಾಕ್ ಇರೋದ್ರಿಂದ ಚೆನ್ನಾಗಿ ಲುಕ್ ಕೊಡೋಲ್ಲ ಅನ್ನಿಸ್ತು. ಇನ್ನು ಹಂಗೆ ಹತ್ರ ಬಂದರೆ, ಸೊ ಇನ್ನು ಇಲ್ಲಿ 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಡ್ರಾಯರಲ್ಲಿ ಮಾಮೂಲಿ ಮೌಸು, ಮತ್ತು ಕ್ಲೀನಿಂಗ್ ಮಾಡೋಕ್ಕೆ ಬ್ರಷು, ಏನೋ ಇಯರ್ಫೋನ್ದು ಇದೆಲ್ಲ ಅದು ಇದು ವೈರ್, ಎಕ್ಸ್ಟ್ರಾ ವೈರ್ಗಳನ್ನೆಲ್ಲ ಹಿಂಗೆ ಇಟ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ ಒಂದಷ್ಟು ಏನೋ ವಸ್ತುಗಳನ್ನ ಡಂಪ್ ಮಾಡಿದ್ದೀವಿ. ಇನ್ನು ಈ ಕಡೆ ಬಂದರೆ ಸ್ವಲ್ಪ ಹಿಂದೆ ಹೋಗಿ, ಈ ಒಂದು ಪೋಸ್ಟರ್ಸ್ಗಳೇನಿದೆ ಇದೊಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿಬಿಟ್ಟಿತ್ತು ನಮ್ಮ ಚಾನಲ್ದಲ್ಲಿ, ಎಸ್ಪೆಷಲಿ ತರ್ಲೆ ಟಾಕೀಸಲ್ಲಿ. ಪ್ರತಿ ಒಂದು ವೀಡಿಯೋದಲ್ಲೂ ಒಂದಾದ್ರು ಕಮೆಂಟ್ ಬರ್ತಿತ್ತು, ಓ ನೀವು RCB ಫ್ಯಾನ್ ಅಲ್ಲ, ನೀವು CSK ಫ್ಯಾನಾ ಅಂದ್ಕೊಂಡು. ಸೊ ಅದನ್ನ ಕ್ಲಾರಿಫೈ ಮಾಡಿದ್ದೀವಿ ಎಷ್ಟೋ ವೀಡಿಯೋಗಳಲ್ಲಿ. ಬಟ್ ಈ ಸ್ಪೆಸಿಫಿಕ್ಕಾಗಿ ನಮ್ಮ ಸ್ಟುಡಿಯೋ ಟೂರ್ ಮಾಡ್ತಿರೋದ್ರಿಂದ ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನಂದರೆ ಇದು ಟೆಂಪ್ರವರಿಗೆ ಅಂತ ಹೇಳಿ, ಯಾಕೆಂದರೆ ನಾವು ಬೇಗ ಒಂದು ಸ್ಟುಡಿಯೋ ಸೆಟಪ್ ಮಾಡ್ಕೋಬೇಕಿತ್ತು. ಸೊ ಟೆಂಪ್ರವರಿಗೆ ಅಂತ ಹೇಳಿ ಅವಾಗ ಎಲ್ಲೂ ಏನೂ ಸಿಗ್ತಿರ್ಲಿಲ್ಲ ನಮಗೆ ಬೇಕಾದ ರೀತಿಲಿ. ಇವರು ಆನ್ಲೈನಲ್ಲಿ ಚೆಕ್ ಮಾಡಿಬಿಟ್ಟು ಆವಾಗ ಈ ಒಂದು ಪೋಸ್ಟರ್ಗಳ ಒಂದು ಸೆಟ್ ಬರುತ್ತೆ. ಸೊ ಅದನ್ನು ಆರ್ಡ್ರ್ ಮಾಡಿದ್ರು. ಏನಕ್ಕೆ ಅಂದರೆ ಕ್ರಿಕೆಟ್, ಎಸ್ಪೆಷಲಿ ಏನಕ್ಕೆ ಅಂದರೆ ಆವಾಗ ನಮಗೆ ಕ್ರಿಕೆಟ್ ವಿಡಿಯೋಸ್ ಮಾಡೋ ಒಂದು ಐಡಿಯಾ ಇತ್ತು ಅಲ್ವಾ? ಹೌದು. ಸೊ ಅದರಿಂದ ಎಲ್ಲ ಒಂದು ಟೀಮ್ ಅವ್ರದ್ದು ಲೀಡರ್ಸ್ ಅಥವಾ ಅವ್ರನ್ನ ಯಾರು ತುಂಬ ರೆಕಗ್ನೈಸ್ ಆಗೋರೆ ಅವ್ರದ್ದು ನಾವು ಪೋಸ್ಟರ್ ಅಂಟಿಸಿರೋದೇ ಹೊರತು ಅದು ಬಿಟ್ಟು ಇನ್ನು ಬೇರೆ ಉದ್ದೇಶ ಇಲ್ಲ. ನಾವು ಪಕ್ಕ RCB ಫ್ಯಾನ್ಸ್, ಓಕೆನಾ? ಸೊ ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಇದೆ. ಯಾಕೆ ವಿರಾಟ್ ಕೊಹ್ಲಿ ಅವ್ರದ್ದು ಅಲ್ಲಾಕ್ಬಿಟ್ಟು ಇದಾಕಿದ್ದೀರ ಅಂದರೆ ಇದೊಂದು ಸ್ವಲ್ಪ ಎಲ್ಲೋ ಇದೆ ಅಲ್ವಾ, ಸ್ವಲ್ಪ ಹೈಲೈಟಾಗಿ ಈ ಥರ ಕಾಣಿಸುತ್ತೆ ಅಂತ ಬಿಟ್ಟರೆ ಇನ್ನೇನು ಇಲ್ಲ.
ಸೊ ನಾವು ಎಲ್ಲ ಪ್ಲೇಯರ್ಸ್ನು ರೆಸ್ಪೆಕ್ಟ್ ಮಾಡ್ತೀವಿ, ಆದರೆ ನಮ್ಮ RCBನ ನಾವು ಯಾವತ್ತೂ ಬಿಟ್ಕೊಡಲ್ಲ, ಓಕೆನಾ. ಅಷ್ಟೇ. ಇನ್ನು ಇದು ಬಂದುಬಿಟ್ಟು ಡಿ-ಮಾರ್ಟಲ್ಲಿ ಬೇರೆ ಏನಾದ್ರು ಸೆಟಪ್ ಮಾಡೋಣ ಅಂದರೆ ಇದು ಸಿಕ್ಕಿದ್ದು. ಆ್ಯಂಡ್ ಇನ್ನೊಂದು ಹೇಳಬೇಕು, ಆ್ಯಕ್ಚುಲಿ ನಾನು ಐಡಿಯಾ ಇದ್ದಿದ್ದು ಫುಲ್ ಕಂಪ್ಲೀಟ್ ಕನ್ನಡದ ಪೋಸ್ಟರ್ಸ್ಗಳು, ಕನ್ನಡ ಬ್ಯಾಕ್ಗ್ರೌಂಡ್ ಹಾಕಿ ಸೆಟ್ ಮಾಡಬೇಕು ಅಂತ. ಬಟ್ ನಾವು ಎಲ್ಲಿ ಹುಡ್ಕಿದ್ರೂ ಚೆನ್ನಾಗಿರುವಂಗೆ, ಆಮೇಲೆ ನಮಗೆ ಬೇಕಾದ ರೀತಿಲಿ ಸಿಗಲಿಲ್ಲ. ಸೊ ನಿಮ್ಗೆ ಯಾವ್ದಾದ್ರು ಶಾಪು ಅಥವಾ ವೆಬ್ಸೈಟ್ಗಳು ಏನಾದ್ರು ಗೊತ್ತಿದ್ರೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ, ಅಡ್ರೆಸ್ನ ಖಂಡಿತ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಆ ಬ್ಯಾಕ್ಗ್ರೌಂಡ್ನೇ ಸೆಟಪ್ ಮಾಡ್ತೀವಿ, ಓಕೆನಾ. ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ಮೇಲೆ ಯಾರು ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಸೊ ಇನ್ನು ನೆಕ್ಸ್ಟು ಇಲ್ಲಿಗೆ ಬಂದರೆ ಇದು ನಮ್ಮ ಸಿಂಹಾಸನ ಏನಂತಾರೆ, ಇದು ಬಂದ್ಬಿಟ್ಟು ಗ್ರೀನ್ ಸೋಲ್ ಕಂಪ್ನಿಯಿಂದ ನಾವು ಆರ್ಡ್ರ್ ಮಾಡಿದ್ದು. ಐ ಥಿಂಕ್ ಅವಾಗ ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 18,000 ಇತ್ತಾ? 18,000 ಇತ್ತು. ಬಟ್ ನನಗೇನೋ ಒಂದು ಕೂಪನ್ ಏನೋ ಸಿಕ್ಕಿತ್ತು, ಅದರಲ್ಲಿ ಒಂದು 14,000 ಏನೋ ಸಿಕ್ತು ಅನಿಸುತ್ತೆ. ಸೊ ಡಿಸ್ಕೌಂಟ್ ಎಲ್ಲ ಹೋಗಿ ಒಂದು 14,000 ಸಿಕ್ಕಿತ್ತು. ಆ್ಯಂಡ್ ನಮ್ಮನೆ ಸದ್ಯಕ್ಕೆ ನಾವು ಇನ್ವೆಸ್ಟ್ ಎರಡಕ್ಕೆ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ, ಒಂದೇ ತಗೊಂಡಿದ್ದು. ಆ್ಯಂಡ್ ಇವ್ರಿಗೆ ಇಲ್ಲಿ ಒಂದು ಚಿಕ್ಕ ಚೇರ್ ಇದೆ. ನಮ್ಮ ಸಿಂಹಾಸನ. ಆ್ಯಂಡ್ ಇದ್ರ ಬಗ್ಗೆನೂ ತುಂಬ ಜನ ರೇಗಿಸ್ತಿದ್ರಿ, ನಿಮ್ಮ ಮನೇಲಿ ಯಾರು ಸ್ಟ್ರಾಂಗು ಬೇನು ಅಂತ ಗೊತ್ತಾಯಿತು ಅಂದ್ಕೊಂಡು. ಆ ರೀತಿ ಏನಲ್ಲ, ಸ್ವಲ್ಪ ಹೈಟ್ ಇರೋದ್ರಿಂದ ಅಲ್ಲಿ ಕೂತ್ಕೋತಾರೆ, ನಾನು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಇಲ್ಲಿ ಕೂತ್ಕೊಳ್ತೀನಿ ಅಷ್ಟೇ. ಸೊ ಇದನ್ನು ಅಷ್ಟೇ, ಯಾರಿಗಾರು ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ, ತುಂಬ ಬಾಳಿಕೆ ಬರುತ್ತೆ, ಆಯಿತಾ. ತಗೊಂಡು ಆಲೇ ಎಷ್ಟು, ಐ ಥಿಂಕ್ 2 ವರ್ಷ ಆಯ್ತಾ ಬಂತು? 2 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ. ಮೇ ಬಿ ನಾವು ಯೂಟ್ಯೂಬ್ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದು. 2 ವರ್ಷದ ಮೇಲೆ ಫಸ್ಟ್ ಪೇಮೆಂಟ್ ಬಂತಲ್ಲ, ಅದರಲ್ಲೇ ತಗೊಂಡಿದ್ದು. ಫಸ್ಟ್ ಪೇಮೆಂಟಲ್ಲಿ ಯೂಟ್ಯೂಬಿಂದ ಬಂದಂಥ ಫಸ್ಟ್ ಪೇಮೆಂಟಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದು ಇದೇನೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲೊಂದು ಸ್ವಲ್ಪ ಇದು ಮಾಮೂಲಿ ಟ್ಯೂಬ್ಲೈಟ್ ಥರನೇ, ಅದರಲ್ಲಿ RGB ಅಂತ ಬರುತ್ತೆ. ಸೊ ಆ ಲೈಟ್ನ ಇಲ್ಲಿ ಸ್ವಲ್ಪ ಜುಗಾಡೆಲ್ಲ ಮಾಡಿಬಿಟ್ಟು ಯೂಸ್ ಮಾಡ್ತಿದ್ದೀವಿ ಸದ್ಯಕ್ಕೆ, ಈ ಥರ ಸ್ಟ್ಯಾಂಡ್ಗಳಿಗೆ ಹಾಕ್ಕೊಂಡು. ಇನ್ನು ಈ ಕಡೆ ಬಂದರೆ ಬೋರ್ಡ್ಸ್ಗಳು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಮಿರರ್ ಇದು ಕೊಟ್ಟಿದ್ದಾರೆ, ಇಲ್ಲಿ ಒಂದಷ್ಟು ಬುಕ್ಸ್ಗಳು ಇಟ್ಕೊಂಡಿದ್ದೀವಿ, ಆಯಿತಾ. ಜಾಸ್ತಿ ಬುಕ್ಸ್ಗಳೇನು ಇಟ್ಟಿಲ್ಲ, ಎಲ್ಲ ಊರಲ್ಲಿದೆ, ಎಲ್ಲಿ ಓದೋಕ್ಕೆ ಟೈಮ್ ಸಿಗ್ತಿಲ್ವಲ್ಲ. ಸೊ ಇಷ್ಟೇ ಇಲ್ಲಿ ಸದ್ಯಕ್ಕೆ ಬುಕ್ಸ್ಗಳು ಇಟ್ಟಿರೋದು. ಸೊ ನೆಕ್ಸ್ಟು ಈ ಕಬೋರ್ಡಲ್ಲಿ ಬಂದುಬಿಟ್ಟು ಸ್ಟುಡಿಯೋ ರಿಲೇಟೆಡ್, ನಾವು ಆ್ಯಕ್ಚುಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಿದ್ದೋ, ಕಾಣಿಸ್ತಿರ್ಬೇಕು ನಿಮ್ಗೆ ಅಲ್ಲಿ ಮೇಲ್ಗಡೆ. ಸೊ ಗ್ರೀನ್ ಸ್ಕ್ರೀನ್ ಹಾಕೊಂಡು ಮಾಡೋ ಅಂತ ಮಾಡ್ತಿದ್ದೋ, ಬಟ್ ಆ ಟೈಮಲ್ಲಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಅದರಿಂದ ಅಲ್ಲಿ ಎತ್ತಿಟ್ಟಿದ್ವಿ. ಇನ್ನು ಎಕ್ಸ್ಟ್ರಾ ಪಿಲ್ಲೋಸು, ಸೊ ಇದೆಲ್ಲ ನೋಡ್ಬೋದು ನೀವು. ಗ್ರೀನ್ ಸ್ಕ್ರೀನ್ ಸ್ಟ್ಯಾಂಡ್ ಅದು, ಆಮೇಲೆ ಛತ್ರಿ ಏನಂತಾರೆ ಅದಕ್ಕೆ, ಡಿಫ್ಯೂಸರ್, ಲೈಟ್ ಡಿಫ್ಯೂಸರ್ ಅಂತಾರೆ, ಅಂದರೆ ಒಂದೇ ಕಡೆ ಲೈಟ್ನ ಇದು ಮಾಡುವಂಥದ್ದು ಆ ಥರ. ಸೊ ಇನ್ನು ಬೇರೆ ಬೇರೆ ಐಟಮ್ಸು ಅಲ್ಲೂ ಅಷ್ಟೇ ತುಂಬ ಸ್ಟುಡಿಯೋ ರಿಲೇಟೆಡ್ ಐಟಮ್ಸ್ ಇದೆ. ಸೊ ಈ ಒಂದು ಕಬೋರ್ಡಲ್ಲಿ ಎಲ್ಲನೂ ಡಂಪ್ ಮಾಡಿಬಿಟ್ಟಿದ್ದೀನಿ. ಇನ್ನು ಈ ಡ್ರಾಯರಲ್ಲಿ ಒಂದಷ್ಟು ಐಟಮ್ಸ್ಗಳು ಇಟ್ಟಿದ್ದೀವಿ, ಹಳೆ ಮೈಕ್ಗಳು ಅದು ಇದು ಅಂದ್ಕೊಂಡು. ಆ್ಯಂಡ್ ಈ ಒಂದು ಬ್ಯಾಗಲ್ಲಿ ಏನಿದೆ ಮೋಸ್ಟ್ಲಿ ಏನೋ ಗ್ರೀಟಿಂಗ್ಸ್ ಇರಬೇಕು. ಗ್ರೀಟಿಂಗ್ಸ್ ಅಂತೆ. ಇದು ನಾನು ಇವರಿಗೆ ಬರೆದಂತ ಮೊದಲ ಪ್ರೇಮ ಪತ್ರ. ಓಹೋ ಅಂತಿದ್ದಾರೆ ನೋಡಿ ಗೈಸ್, ಅವಾಗಲೇ ಬೇರೆ ಥರ ಇದ್ರು, ಅದನ್ನ ಡಿಫ್ರೆಂಟ್ ಸ್ಟೋರಿನೇ ಟೈಮ್ ಬಂದಾಗ ಹೇಳ್ತೀವಿ, ಓಕೆನಾ. ನೋಡಿ ಇವರೇ ಬರ್ದಿಲ್ಲ ನನಗೆ, ನಾನು ಬರ್ದಿದ್ದೀನಿ. ನಾವು ಟೆಲಿಪತಿಲಿ ಬರ್ದಿದ್ದು, ನಿಮ್ಗೆ ಸಿಕ್ಕಿಲ್ಲ ಅಷ್ಟೇ. ಅದು ನಾನು ಹೇಳಲ್ಲ, ಬಾಯಿಗತ್ರಕ್ಕೆ. ಸೊ ನೆಕ್ಸ್ಟು ಈ ಕಬೋರ್ಡಲ್ಲಿ ಈ ಹೆಣ್ಮಕ್ಳಿಗೆ ಎಷ್ಟು ಜಾಗ ಕೊಟ್ಟರು ಬಟ್ಟೆಗಳಿಗೆ ಸಾಕಾಗಲ್ಲ ಅಂತ ಹೇಳ್ತಾರೆ. ಸೊ ಹಂಗೇನೆ ಊರಲ್ಲೂ ಸಿಕ್ಕಾಪಟ್ಟೆ ಇದೆ. ಇಲ್ಲೂ ಸ್ವಲ್ಪ ಆ ರೂಮ್ ಆದ್ಮೇಲೂ ಈ ರೂಮ್ಗೂ ಇಟ್ಟಿದ್ದೀನಿ. ಸೊ ಇಲ್ಲೆಲ್ಲ ಸೂಟು, ಅದು ಬೇಡ ಬಿಡು, ಓಕೆ ಇಲ್ಲ. ಸೊ ಇಲ್ಲೆಲ್ಲ ಬಟ್ಟೆಗಳು ಇಟ್ಟಿದ್ದೀನಿ. ಇದೆಲ್ಲ ನಂದು ವೆಡ್ಡಿಂಗ್ ಬ್ಲೌಸ್ಗಳು, ವರ್ಕ್ ಹೆವಿ ವರ್ಕ್ ಮಾಡಿಸಿರೋ ಬ್ಲೌಸ್ಗಳು. ಸೊ ಇಂಥದ್ದೇನಾರ ನಿಮಗೆ ಬ್ಲೌಸ್ ಕಲೆಕ್ಷನ್ಸ್ ವೀಡಿಯೋಸ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ವೆಡ್ಡಿಂಗ್ ವರ್ಕ್ ಬ್ಲೌಸ್ಗಳ ಕಲೆಕ್ಷನ್ ವೀಡಿಯೋಸ್ನ ಮಾಡ್ತೀನಿ, ಓಕೆನಾ. ಸೊ ಇನ್ನು ಇಲ್ಲಿ ಹತ್ರ ಬಂದರೆ, ಸೊ ಇಲ್ಲಿ ಸ್ಟೇಷನರಿ ಇಟ್ಕೊಬಿಟ್ಟಿದ್ದೀನಿ ನಾನು ಒಂದಷ್ಟು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇದು ಎಷ್ಟನೇ ಕ್ಲಾಸಿಂದ ನನ್ನ ಹತ್ರ ಇರ್ಬೋದು ಹೇಳಿ ನೋಡೋಣ. 5ನೇ ಕ್ಲಾಸಿಂದ. 5ನೇ ಕ್ಲಾಸು ಐ ಥಿಂಕ್ 6th or 7th ಅನ್ಸುತ್ತೆ. ಈ ಒಂದು ಚಾಕ್ಲೇಟ್ ಕಂಪ್ನಿಯವರು
ನಮ್ಮ ಒಂದು ಸ್ಕೂಲಿಗೆ ಬಂದಿದ್ರು, ಏನೋ ಒಂದು ಆಕ್ಟಿವಿಟಿ ಮಾಡಿಸ್ಕೊಂಡು ಏನೋ ಪ್ರಚಾರಕ್ಕೋ ಏನೋ. ಸೊ ಅವಾಗ ಒಂದು ಕ್ವಶನ್ ಕೇಳಿದ್ರು ಎಲ್ಲಾರ್ಗು, ಒಂದಷ್ಟು ಕ್ವಶನ್. ಅದರಲ್ಲಿ ನಾನು ಪ್ರೈಸ್ ಗೆದ್ದಿರೋದು. ಗೊತ್ತಿಲ್ಲ ಏನಕ್ಕೆ ಅಂತ. ಇದನ್ನೆಲ್ಲೂ ಹೊರಗಡೆ ಹಾಕಕ್ಕೆ ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೆ ಇದನ್ನ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ಟೇಷನರಿ ಮಾಡಿಬಿಟ್ಟಿದ್ದೀನಿ. ಇಷ್ಟೇ. ಇನ್ನು ಮಾಮೂಲಿ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇನ್ನು ಈ ಲಾಸ್ಟ್ ಕಬೋರ್ಡಲ್ಲೂ ಅಷ್ಟೇ ಏನೇನೋ ಬಾಕ್ಸ್ಗಳೆಲ್ಲ, ಎಕ್ಸ್ಟ್ರಾ ಬಾಕ್ಸ್, ಹಳೆ ಲ್ಯಾಪ್ಟಾಪು. ಸೊ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಈ ಕಡೆ ನೀವು ನೋಡ್ಬೋದು. ಸೊ ಏನು ಹಿಂಗೆ ಅನ್ಸ್ಕೊಂಡಿದ್ದಾರೆ ಅಂತ ಅನ್ಕೋಬೋದು, ಅಥವಾ ಏನೋ ಬ್ಯಾಕ್ಗ್ರೌಂಡ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಅನ್ಕೋಬೋದು. ಇದು ಬಂದ್ಬಿಟ್ಟು ಸೌಂಡ್ ಅಬ್ಸರ್ವರ್ ಅಂತ ಹೇಳಿ. ಸೊ ಈಗ ನೀವು ಖಾಲಿ ರೂಮಲ್ಲಿ ನೀವು ಮಾತಾಡೋರು ಎಕೋ ಎಲ್ಲ ಹೊಡೆಯುತ್ತೆ ಅಲ್ವಾ, ಆ ವಿಡಿಯೋ ಮಾಡೋಕ್ಕೆಲ್ಲ ವಾಯ್ಸ್ ಕ್ಲಾರಿಟಿ ಬರಬೇಕಂದ್ರೆ ಈ ಥರ ಸೌಂಡ್ ಅಬ್ಸರ್ವರ್ನ ಅಣಿಸ್ಕೋಬೇಕಾಗುತ್ತೆ. ಸೊ ಅದರಿಂದ ಇದು ಬಂದ್ಬಿಟ್ಟು ಏನಂದರೆ 2 ಥರ ವರ್ಕ್ ಮಾಡುತ್ತೆ. ಒಂದು ಬ್ಯಾಕ್ಗ್ರೌಂಡಾಗೂ ನೀವು ನಮ್ಮದು ಹಳೆ ವೀಡಿಯೋಸ್ ನೋಡಿರ್ಬೋದು, ಅದರಲ್ಲಿ ಬ್ಯಾಕ್ಗ್ರೌಂಡು ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಕಾಣಿಸುತ್ತೆ, ರೆಡ್ ಆ್ಯಂಡ್ ಬ್ಲ್ಯಾಕು. ಆ್ಯಂಡ್ ಇದು ಸೌಂಡ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ, ರಿಂಗ್ ಲೈಟು ಕಾಮನ್ ಆಗಿ ಯಾರ್ಯಾರು ವೀಡಿಯೋ ಮಾಡ್ತಿರ್ತಾರೆ ಅವ್ರ ಹತ್ರ ಎಲ್ಲ ಇರುತ್ತೆ. ಸೊ ಎಷ್ಟಾಗಿತ್ತು ಇದಕ್ಕೆ? 3000 ಅನಿಸುತ್ತೆ. ಇದು ಒಂದು 2 years ಆಗಿದೆ ಅಲ್ಲ, 3000 ಏನೋ ಆಗಿತ್ತಂತೆ. ಸೊ ಇದ್ರದ್ದು ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಈ ಕಡೆ ನೀವು ನೋಡ್ಬೋದು ಒಂದಷ್ಟು ನಮ್ಮ ಆಯುಧಗಳನ್ನ ಇಟ್ಟಿದ್ದೀವಿ, ಅದನ್ನು ಇಬ್ಬರು ಸೇರಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಎಸ್ ಗೈಸ್, ಆಲ್ರೆಡಿ ಹೇಳ್ದಂಗೆ ಒಂದಷ್ಟು ಆಯುಧಗಳನ್ನ ಇಲ್ಲಿ ಇಟ್ಟಿದ್ದೀವಿ ಅಂತ. ಎಸ್, ಇದರಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಕೆಲವರಿಗೆ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದೊಂದೇ. ಸೊ ಇದು ಬಂದ್ಬಿಟ್ಟು ಟ್ರೈಪಾಡು. ಇದು ಒಂದು 6 ಅಡಿ ಬರುತ್ತಾ? 6 feet ಬರುತ್ತೆ. 6 feet ಬರುತ್ತೆ ಲೆಂತು. ಸೊ ಮಾಮೂಲಿ ಗೊತ್ತಲ್ಲ, ಟ್ರೈಪಾಡ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಬಂದ್ಬಿಟ್ಟು ಹೆವಿ, ನಿಮಗೆ ಕ್ಯಾಮ್ರಾಗಳು ಅಥವಾ ಸ್ಟೇಬಲ್ ಆಗಿ ಒಂದೇ ತಾವು ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಇದು ಆ್ಯಕ್ಚುಲಿ ನನ್ನ ಬರ್ತಡೆಗೆ ಅಂದ್ಬಿಟ್ಟು ಸರ್ರು ಪ್ಲ್ಯಾನ್ ಮಾಡಿಬಿಟ್ಟು ಕೊಡಿಸ್ಬಿಟ್ಟಿರೋದು ಗೈಸ್, ಇವರು ಸರ್ರು ಪ್ಲ್ಯಾನ್ ಮಾಡಿ. ಎಸ್, ಇದು ಬಂದ್ಬಿಟ್ಟು ಕ್ರಿಯೋ ಕಂಪ್ನಿದು. ಎಷ್ಟಾಯಿತು ಇದಕ್ಕೆ ಅಮೌಂಟು? 900 ಸಮಥಿಂಗ್ ಇರ್ಬೋದು. ಹೌದಾ? ಒಂದು 900 ಅಂದರೆ 1000 ಒಳಗಡೆನೆ. 1000 ಒಳಗಡೆನೆ ಇದೆ. ಸೊ ನಿಮ್ಗೆ ಏನಾರು ಸ್ಟೇಬಲ್ ಆಗಿ ತಾವು ಕ್ಯಾಮ್ರಾ ಅಥವಾ ಮೊಬೈಲ್ ಫಿಕ್ಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು ಅಂದರೆ ಇದು ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನಾವು ತಗೊಂಡಿದ್ದು ಇದನ್ನು ಗಿಫ್ಟ್ ಅಂತಾನೆ ಕೊಟ್ಟರು. ಇದು ಬಂದ್ಬಿಟ್ಟು ಮೊಬಿಲೈಫ್ ಅಂತ ಕಂಪ್ನಿದು. ಇದು ಟ್ರೈಪಾಡ್ ವಿತ್ ಏನು ಸೆಲ್ಫಿ ಸ್ಟಿಕ್ ಆಗಿ ವರ್ಕ್ ಮಾಡುತ್ತೆ, ಆಯಿತಾ. ಸೊ ಇದನ್ನು ತುಂಬ ಟೆಕ್ನಿಕಲ್ ಟರ್ಮಲ್ಲಿ ಹೇಳಲ್ಲ, ಎಲ್ಲರಿಗೂ ಅರ್ಥ ಆಗಲಿ ಅಂತ ನಾರ್ಮಲಾಗಿ ಹೇಳ್ತಿದ್ದೀನಿ. ಸೊ ಇದು ಅಷ್ಟೇ ಮಾಮೂಲಿ ಟ್ರೈಪಾಡ್ ಆಗು ಇರುತ್ತೆ. ಇದು ಒಂದು ಅರೌಂಡ್ 6 feet ಬರುತ್ತೆ. ಎಷ್ಟಾಯಿತು ಅಮೌಂಟ್ ಇದಕ್ಕೆ? 1600 ಅನಿಸುತ್ತೆ. 1600? ಓಕೆ, ಇದಕ್ಕೂ 1600 ಆಯ್ತಂತೆ. ಸೊ ಅದಕ್ಕೊಂದು ಸ್ವಲ್ಪ ಕಡಿಮೆ ಇದೆ. ಯೂಸರ್ ಫ್ರೆಂಡ್ಲಿ, ಕ್ಯಾರಿ ಮಾಡೋಕ್ಕೆಲ್ಲ ಈಗ ಟ್ರಾವೆಲ್ ಮಾಡುವಾಗ, ಯಾಕೆಂತ ವೆಯ್ಟ್ ಇಲ್ಲ, ಅಷ್ಟು ಲೈಟ್ ವೆಯ್ಟ್ ಇದೆ. ಇದು ಸ್ವಲ್ಪ ವೆಯ್ಟ್ ಇದೆ, ಓಕೆನಾ. ಇದನ್ನ ಈ ಥರ ಹಿಂಗೆ ಸೆಲ್ಫಿ ಸ್ಟಿಕ್ ಆಗು ಕೂಡ ನೀವು ಯೂಸ್ ಮಾಡ್ಬೋದು. ಮೊಬಿಲೈಫ್ ಅಂತ ಹೇಳಿ. ಸೊ ನನಗೆ ಇದು ತುಂಬ ಇಷ್ಟ ಆಯಿತು ಪ್ರಾಡಕ್ಟು. ನಿಮಗೆ ಬೇಕಾದರೆ ಕಾಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಐ ಥಿಂಕ್ ನಾವು ಇದೇ ಫಸ್ಟ್ ತಗೊಂಡಿದ್ದ. ಸೊ ಇದು ಬಂದ್ಬಿಟ್ಟು ನೋಡಿರ್ತೀರ ಅಂದ್ಕೊಳ್ತೀನಿ. ಇದು ಅಷ್ಟೇ ಟ್ರೈಪಾಡ್ ಕಮ್ ಸೆಲ್ಫಿ ಸ್ಟಿಕ್ಕು. ತುಂಬ ಲೆಂತ್ ಇರಲ್ಲ, ಇದು ಇಷ್ಟೇ ಲೆಂತ್ ಬರುತ್ತೆ ಟ್ರೈಪಾಡ್ಗಾದರೆ. ನೀವು ಹಿಂಗೆ ಚಿಕ್ಕದಾಗಿ ಹಿಂಗೆ ಇಟ್ಕೊಂಡು ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಹಿಂಗೆ ಯಾವಾಗಾರ ಟ್ರಾವೆಲ್ ವ್ಲಾಗರ್ಸ್ ಇರ್ತಾರೆ, ನೋಡಿರ್ತೀರ. ಸೊ ಈ ಥರ ಹಿಂಗೆ ಏನು ಟ್ರಾವೆಲಿಂಗೆಲ್ಲ ಮಾಡುವಾಗ ವ್ಲಾಗ್ಸ್ ಮಾಡೋಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದೆಷ್ಟಾಯಿತು ಅಮೌಂಟು? MI ಇದು ಇದು ಜಾಸ್ತಿ ಆ್ಯಕ್ಚುಲಿ. ಎಷ್ಟು ಇದೆ? ಜಾಸ್ತಿನಾ? ಇದು 1500 ಸಮಥಿಂಗ್ ಏನೋ ಇದೆ ಅನ್ಸುತ್ತೆ. ಹೌದಾ? 1500 ಸಮಥಿಂಗ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಇದಕ್ಕೆ ಜಾಸ್ತಿ ಪ್ರೈಸ್ ಅಂತೆ. ಮತ್ತು ಲೈಟ್ ವೆಯ್ಟು, ಒಂದು ಬ್ಯಾಗಲ್ಲೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಎಲ್ಲಾದ್ರೂ ಲಿಂಕ್ ಬೇಕಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದು ನಾವು ಸ್ಟಾರ್ಟಿಂಗ್ 1-2 ವೀಡಿಯೋಸಲ್ಲಿ ನೋಡಿರ್ತೀರ, ತರ್ಲೆ ಟಾಕೀಸಲ್ಲಿ ಹೆಡ್ಫೋನು ಎಷ್ಟು ಒಂದೊಂದಕ್ಕೆ 300 ಏನೋ ಬೀಳ್ತು. ಡಿಮಾರ್ಟಲ್ಲಿ ತಗೊಂಡಿದ್ದು, ಎಮರ್ಜೆನ್ಸಿಗೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದು. ಇನ್ನು ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು, ಇದನ್ನು ಸರ್ ಆಫೀಸಲ್ಲಿ ಕೊಟ್ಟಿದ್ರು ಅಲ್ವಾ, ನೇಮು ಹಾಕಿದ್ದಾರೆ ನೋಡಿ, ಪರಮೇಶ್ ಅಂತ. ಸೊ ಇದು ಸ್ಟಾರ್ಟಿಂಗು ಇವರು ಸ್ಟ್ರಗಲಿಂಗ್ ಡೇಸ್ ಇತ್ತಲ್ಲ ಸ್ಟಾರ್ಟಿಂಗು, ಅವಾಗ ಹಿಂಗೆ ಹಾಕೋಬಿಟ್ಟು ಏನದು ಅವತಾರ್ ದ ವೇ ಆಫ್ ವಾಟರ್ ಅಂತ ವಿಡಿಯೋ ಮಾಡ್ತಿದ್ರು.
ಕಾಮಿಡಿ ಮಾಡಿ ಫ್ರಸ್ಟ್ರೇಟೆಡ್ ಕನ್ನಡಿಗ ಫಸ್ಟ್ ವಿಡಿಯೋ ಹೋಗಿ ನೋಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಸರಿ ಆಯ್ತು. ನೆಕ್ಸ್ಟ್ ಅದು ಬಂದ್ಬಿಟ್ರೆ ಇದು ಮೈಕ್, ಎಸ್ಪೆಷಲಿ ಮೈಕ್ ಬಗ್ಗೆ ಹೇಳಲೇಬೇಕು. ಇದು ಇನ್ನು ನೋಡಿ ಟ್ಯಾಗ್ ಕಿತ್ತಾಕಿಲ್ಲ. ಎಷ್ಟು ತಿಂಗಳಾಯ್ತು ತಗೊಂಡು? 1 ವರ್ಷನೇ ಆಯ್ತು. ತಗೊಂಡಾಗ್ಲೇ ತಗೊಂಡಿದ್ದು. ಹೌದಾ? 8 ತಿಂಗಳಾಗಿದೆ ಅನ್ಸುತ್ತೆ. ಹೌದಾ? ಸೊ ಇದು ಬಂದ್ಬಿಟ್ಟು DJI ಮೈಕು, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಈಗ ನಾನು ಯೂಸ್ ಮಾಡ್ತಿರೋದು ಅದೇನೆ. ಸೊ ಎಷ್ಟು 10,000? ಇಲ್ಲ, ಇದು ಆಕ್ಚುಯಲ್ ಪ್ರೈಸ್ ಬಂದು 16,000 ಆಗುತ್ತೆ. ನನಗೆ ಇದು ಬ್ಲ್ಯಾಕ್ ಫ್ರೈಡೆ ಸೇಲ್ ಅಂತ ನಡೆಯುತ್ತೆ ಇಯರ್ ಎಂಡ್ ಅಲ್ಲಿ, ಕ್ಲಿಯರೆನ್ಸ್ ಸೇಲ್ ತರ. ಸೊ ಆ ಸೇಲಲ್ಲಿ ಸ್ವಲ್ಪ ಡಿಸ್ಕೌಂಟ್ ಇತ್ತು. ಮತ್ತೆ ನನ್ನ ಹತ್ರ ಒಂದು ಸ್ವಲ್ಪ ಅಮೆಝಾನ್ ಕೂಪನ್ಸ್ ಇತ್ತು. ಸೊ ಆ ಕೂಪನ್ಸ್ ಎಲ್ಲ ಹಾಕಿ ಡಿಸ್ಕೌಂಟ್ ಎಲ್ಲ ಹೋಗಿ ಲಾಸ್ಟ್ಗೆ 10,600 ರೂಪಾಯಿಗೇನೋ ಸಿಕ್ಕಿತ್ತು ನನಗೆ. ಆಕ್ಚುಯಲ್ ಪ್ರೈಸ್ ಏನು? ಆಕ್ಚುಯಲ್ ಪ್ರೈಸ್ 16,000. 16,000 ಆಕ್ಚುಯಲ್ ಪ್ರೈಸು, ಬಟ್ ಎಲ್ಲ ಹೋಗಿ 10 ಪ್ಲೇಸ್ 10,600 ಸಿಕ್ತು ನನಗೆ. ಸಿಕ್ತು. ಸೊ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ಇವಾಗ ತುಂಬ ಜನ ಕ್ರಿಯೇಟರ್ಸ್ ಯೂಸ್ ಮಾಡ್ತಿರ್ತಾರೆ DJI ಮೈಕ್ ಅಂತ ಹೇಳಿ. ಸೊ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ, ಇದನ್ನು ನಾನು ಸಪ್ರೇಟಾಗಿ ಅಲ್ಲಿ ಪಿಕ್ಚರು ಕೂಡ ಹಾಕಿರ್ತೀನಿ, ಮೈಕು ನಾವು ಯಾವ ಥರ ಇದೆ ಅಂತ ಹೇಳಿ. ಇನ್ನು ಅದಾದಮೇಲೆ ಇದು ವೆರಿ ವೆರಿ ಸ್ಪೆಷಲ್ ಮೈಕ್ ಅಂತ ಹೇಳ್ಬೋದು. ಹೇಳಿ, ನಮ್ಮ ಮನೆ ಲಾಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತೆ, ಕಾಣಿಸ್ತಿದೆ ಹತ್ರದಿಂದ. ಕಾಣಿಸ್ತಿದೆ. ಸೊ ಇದು ಬಂದ್ಬಿಟ್ಟು ನಾವು ಇನ್ನೂ ಐ ಥಿಂಕ್ ಮದುವೆ ಆಗಿರ್ಲಿಲ್ಲ ಅಲ್ಲ? ಇಲ್ಲ, ಆಗಿರ್ಲಿಲ್ಲ. ಮದುವೆ ಆಗಿರ್ಲಿಲ್ಲ ಅವಾಗ ಇವರು ತಗೊಂಡಂತ ಮೈಕು. ಅವಾಗ ಇಬ್ರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು. ಸಿಕ್ಕಾಪಟ್ಟೆ ಸ್ಟ್ರಗಲಿಂಗ್ ಡೇಸ್ ಅದು. ಯೂಟ್ಯೂಬ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲದಂಥ ಒಂದು ದಿನಗಳದು. ನಾವು ಅವಾಗ ಇವರು ಕೋರಮಂಗಲದಲ್ಲಿದ್ದರು, ನಾನು PG ಎಲ್ಲಿ ವೈಟ್ ಫೀಲ್ಡಲ್ಲಿದ್ದೆ ಅಲ್ವಾ. ಸೊ ಕೋರಮಂಗಲ ಟು ವೈಟ್ ಫೀಲ್ಡು ಬಂದು, ನಿಮಗೆ ಗೊತ್ತು ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಸೊ ಅಲ್ಲಿ ಬಂದು ಅಲ್ಲಿಂದ ಸ್ಟೇಡಿಯಂ ಇರೋದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ MG ರೋಡ್ ಹತ್ರ ಚಿನ್ನಸ್ವಾಮಿ ಸ್ಟೇಡಿಯಂ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಹೋಗಿ, ಅದು ನೈಟು 11 ಗಂಟೆ ಮೇಲಲ್ವಾ, ಹೋಗಿ ವಿಡಿಯೋಸ್ ಮಾಡಿ ಕಾಲ್ಗೆಲ್ಲ ಚುಚ್ಚಿಸ್ಕೊಂಡು ಏನೇನು, ಅದು ಫಸ್ಟ್ ಟೈಮ್ ಅಲ್ವಾ ಆ ಎಕ್ಸ್ಪೀರಿಯೆನ್ಸು. ಎಲ್ಲೂ ಹೋಗಿ ಪಬ್ಲಿಕಲ್ಲಿ ಮಾತಾಡ್ದವ್ರಲ್ಲ ನಾವು, ಹಿಂಗೆ ಮೈಕ್ ಇಟ್ಕೊಂಡು. ಸರ್ ಇವತ್ತು ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವತ್ತು ಯಾಕೆ ಸರ್ ಅವ್ರು ಹಂಗೊಡೋರು ಹಿಂಗೊಡೋರು ಅಂದ್ಕೊಂಡು ಕೇಳಿದಂಥ ಮೈಕ್ಕೊಂಡು ನೀವು ಹತ್ರ ಬಂದರೆ ಇಲ್ಲಿ ಸ್ವಲ್ಪ ಗೊತ್ತಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇವರು ಒಂಥರ ಏನಂತಾರೆ ಅದು ಜುಗಾಡ್ ಕೆಲಸ ಮಾಡೋರೆ ಅಂತ ಹೇಳ್ಬೋದು. ಈ ಸ್ಟಿಕ್ಕರ್ನ ಇವರೇ ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟು ಇದು ಪ್ರಿಂಟ್ ತೆಗೆಸ್ಕೊಂಡು ಬಂದಿರೋದು. ಇಲ್ಲಿ ನೋಡ್ಬೋದು ನೀವು, ಫ್ರಸ್ಟ್ರೇಟೆಡ್ ಕನ್ನಡಿಗ ಅಂತ ಇದೆ. ಸೊ ತುಂಬ ಯೂಸ್ಫುಲ್ ಆದಂಥ ಮೈಕು ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಯಾವುದಿದು? ವಿ ಆಡಿಯೋ ಅಂತ, ಇದು ವಿ ಆಡಿಯೋ ಪ್ರೋ ಅಂತ ಹೇಳಿ. ಸೊ ತುಂಬ ಸ್ಪೆಷಲ್ ಮೈಕ್ ಇದು ನಮಗೆ. ಇದು ನಾವು ಯಾವಾಗಲೂ ಇಟ್ಕೊಂಡಿರ್ತೀವಿ ನಮ್ಮ ಜೊತೇಲಿ. ಸೊ ಇದ್ರ ಕತೆ ಇಷ್ಟು. ಆ್ಯಂಡ್ ಆ ದಿನಗಳ ಒಂದು ಕತೆನೇ ತುಂಬ ಚೆನ್ನಾಗಿದೆ. ಅದನ್ನು ನಾವು ಒಂದು ಮಟ್ಟಕ್ಕೆ ಬಂದಮೇಲೆ ಹೇಳ್ಕೊಳ್ತೀವಿ. ಸೊ ಇನ್ನು ಇದು ಬಂದ್ಬಿಟ್ಟು ಏನಿದು? ಎಕ್ಸ್ಟೆನ್ಷನ್ನು ಮಾಮೂಲಿ ವೈರ್ ಎಟ್ಕಲಿಲ್ಲ ಅಂದರೆ ಹಾಕ್ಕೊಳಕ್ಕೆ ಅಂದ್ಬಿಟ್ಟು ಎಕ್ಸ್ಟೆನ್ಷನ್ನು. ಇನ್ನೂ ಒಂದಷ್ಟು ಮೈಕು ಅದು ಇದು ಎಲ್ಲ ಇತ್ತು. ಸೊ ಅದನ್ನೆಲ್ಲ ನಾವು ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದೀವಿ. ಈಗ ಮನೆಯೆಲ್ಲ ಇದು ಮಾಡಿದ್ಮೇಲೆ ಸಿಗುತ್ತೆ. ಬರ್ತೀರಾ ವಿಡಿಯೋಗೆ? ಪರವಾಗಿಲ್ಲ, ಮುಗಿಸಿ ಬನ್ನಿ. ಪರವಾಗಿಲ್ಲ ಮಾಡಿ ಬನ್ನಿ, ಪರವಾಗಿಲ್ಲ ಮಾಡ್ರಿ. ಓಕೆ, ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ಫ್ರಸ್ಟ್ರೇಟೆಡ್ ಕನ್ನಡಿಗ ಆಡಿಯನ್ಸ್ ನನಗೆ ಬೈತಾರೆ, ಇವ್ರಿಗೆ ನಾಚಿಕೆ ಸ್ವಭಾವನ ಅಂತ. ಆಮೇಲೆ ವೆರಿ ಶೈ, ಗೊತ್ತು. ಇವಾಗ ನಾವು ಒಂದು ಹೊಸ ಮನೆಗೆ ಹೋಗ್ಬೇಕು, ಅಲ್ಲೂ ವಿಡಿಯೋ ಮಾಡಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಏನು ಹೊಸ ಮನೆ, ಏನು ಅದು ವಿಷಯ ಅಂತ ಹೇಳಿ. ಸೊ ಇವಾಗ ಇಷ್ಟು ನಮ್ಮ ಒಂದು ಪುಟ್ಟ ಸ್ಟುಡಿಯೋದ ಒಂದು ಟೂರ್ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನ್ನಿಸ್ತು, ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.